ವಿಜಯಪುರ ಬಿಜೆಪಿ ಒಬಿಸಿ ಮೋರ್ಚಾ ದೇವನಹಳ್ಳಿ ತಾಲೂಕು ಅಧ್ಯಕ್ಷರಾದ ಬಿಕೆ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ತಾಲೂಕು ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ರಾಜ್ಯ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ರಘು ಕೌಟಿಲ್ಯ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಘು ಕೌಟಿಲ್ಯ ಅವರು, ಒಬಿಸಿ ಮೋರ್ಚಾದ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪದಾಧಿಕಾರಿಯೂ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಗುರುತಿನ ಚೀಟಿ ವಿತರಣೆಯಿಂದ ಪದಾಧಿಕಾರಿಗಳ ಜವಾಬ್ದಾರಿ ಹಾಗೂ ಸಂಘಟನಾ ಬದ್ಧತೆ ಮತ್ತಷ್ಟು ಹೆಚ್ಚಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಹಾಗೂ ಒಬಿಸಿ ಮೋರ್ಚಾದ ಪ್ರಮುಖ ಮುಖಂಡರು, ತಾಲೂಕು ಪದಾಧಿಕಾರಿಗಳಾದ ಮಂಜುನಾಥ್, ರಮೇಶ್ ಬಾಬು, ವಿಜಯಪುರ ಮಂಜುನಾಥ್, ಶಾಂತ ಒಡೆಯರ್, ಕುಂದಾಣ ರಮೇಶ್ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ BKMC ಅಧ್ಯಕ್ಷತೆಯಲ್ಲಿ ತಮ್ಮ ಮುಖಂಡರು ಮಾತಾಡಬೇಕಾ? ಇವತ್ತು ದೇವನಹಳ್ಳಿ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಬದ್ಧತೆಯಿಂದ ಕ್ರಿಯಾಶೀಲತೆಯಿಂದ ಸಂಘಟನೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಿದ್ದಾರೆ. ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಕೂಡ ಈ ಮೋರ್ಚಾದಲ್ಲಿ ಇರುವ ಮೂಲಕ ಈ ಮೋರ್ಚಾದ ನಿಜವಾದ ಉದ್ದೇಶವನ್ನು ಸಾರ್ಥಕಗೊಳಿಸಿದ್ದಾರೆ. ಎಲ್ಲ ಕಾರ್ಯಕರ್ತರಿಗೂ ಅತ್ಯಂತ ಶಿಸ್ತಾಗಿ ಅವರ ಒಂದು ಗುರುತಿನ ಕಾರ್ಡನ್ನು ಕೂಡ ಇವತ್ತು ವಿತರಣೆ ಮಾಡಿದ್ದಾರೆ. ಅದನ್ನು ನನ್ನಿಂದಲೇ ಅನಾವರಣಗೊಳಿಸಿ ಬಿಡುಗಡೆ ಮಾಡಿದ್ದಾರೆ. ಸೊ ಅತ್ಯಂತ ಸಂತೋಷ ಆಗಿದೆ. ಇದೇ ರೀತಿ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿ ಮಂಡಲ, ಜಿಲ್ಲೆಯ ಎಲ್ಲ ಮೋರ್ಚಾಗಳು, ಒಬಿಸಿ ಮೋರ್ಚಾಗಳು ಈ ರೀತಿ ಕ್ರಿಯಾಶೀಲವಾಗಿರಬೇಕು, ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಕೊಡಬೇಕು. ರಾಜಕೀಯವಾಗಿ ಅತಿ ಹಿಂದುಳಿದ ವೃತ್ತಿ ಆಧಾರಿತ ಸಮುದಾಯಗಳಿಗೆ ರಾಜಕೀಯ ಜಾಗೃತಿ ಮೂಡಿಸುವ ಮೂಲಕ ಅವರಿಗೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ಹಕ್ಕುಗಳನ್ನು ಕೊಡಮಾಡುವಂಥ ನಿಟ್ಟಿನಲ್ಲಿ ಅವರಿಗೆ ಸಂಘಟನಾತ್ಮಕವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕರೆ ನೀಡ್ತಾ ಇದ್ದೀನಿ. ಸನ್ಮಾನ್ಯ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಈ ಮೋರ್ಚಾ ಈ ಭಾಗದಲ್ಲಿ ಸಂಘಟನೆಗೆ ಹೆಚ್ಚು ಕ್ರಿಯಾಶೀಲವಾಗಿ ಒತ್ತನ್ನು ಕೊಡ್ತಾ ಇದೆ. ಆ ಕೆಲಸ ಇನ್ನೂ ಹೆಚ್ಚು ಮುಂದುವರಿಯಲಿ, ಇನ್ನಷ್ಟು ಬಲಿಷ್ಠ ಆಗಲಿ, ಸಂಘಟಿತರಾಗಲಿ. ನಮ್ಮ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೂ ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ಪಕ್ಷ ಮತ್ತು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವರ ಅರ್ಹತೆ, ಪರಿಶ್ರಮಕ್ಕೆ ತಕ್ಕಂತೆ ಅಧಿಕಾರಗಳು ಅವರಿಗೆ ಸಿಗಬೇಕು, ಜವಾಬ್ದಾರಿಗಳು ಸಿಗಬೇಕು. ಆ ಮೂಲಕ ಅವರ ಒಂದು ಪರಿಶ್ರಮಕ್ಕೆ ತಕ್ಕದಾದ ಬೆಲೆ ಸಿಗುತ್ತೆ. ಅದು ಸಿಗುವಂಥ ಬದ್ಧತೆ, ಅವಕಾಶ ಏನಾದರೂ ಇದ್ದರೆ ಅದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ಅಧ್ಯಕ್ಷರಾದಂಥ ಶ್ರೀ ವಿಜೇಂದ್ರ ಅವರ ನೇತೃತ್ವದ ರಾಜ್ಯ BJPಯಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸನ್ಮಾನ್ಯ ಮೋದಿಯವರೇ ಹಿಂದುಳಿದ ವರ್ಗವನ್ನು ಪ್ರತಿನಿಧಿಸುವಂಥವರು ಭಾರತದ ಹೆಮ್ಮೆ, ಭಾರತದ ಸಾರ್ವಭೌಮತ್ವದ ಹೆಮ್ಮೆ. ಆ ನಿಟ್ಟಿನಲ್ಲಿ ಕೇಂದ್ರದ ವರಿಷ್ಠರುಗಳು ಕೂಡ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಹಿಂದುಳಿದ ಸಮುದಾಯಗಳ ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವೆಂಬಂತೆ, ಅದರ ಸಂಕೇತವೆಂಬಂತೆ ನಾನು ಕೂಡ ಒಂದು ಕಟ್ಟಕಡೆಯ ಸಮಾಜದಿಂದ, ವಿಶೇಷವಾಗಿ ಅತಿ ಹಿಂದುಳಿದ ಕಾಯಕ ಸಮುದಾಯದಿಂದ ಬಂದಂಥ ನನ್ನನ್ನು ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾಗಿ ಇತ್ತೀಚೆಗೆ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದೆ. ಇಂಥ ಅವಕಾಶ ಪ್ರತಿಯೊಬ್ಬರಿಗೂ ಲಭ್ಯ ಆಗ್ತದೆ. ಅದು ಏನಾದರೂ ಸಾಧ್ಯ ಇದೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ ಬಯಸ್ತೇನೆ.